ಸಾಕ್ಷಿಯಾಗಿ ಬಂದನು ಮತ್ತು ಬೆಳಕನ್ನು ತೋರಿಸುವುದಕ್ಕೋಸ್ಕರ ಬಂದನು ಎಂಬುದನ್ನ ನಾವು ಗಮನಿಸುವಂತರಾಗಿದ್ದೇವೆ. 9ನೇ ವಚನ, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು, ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಬೆಳಕು ಕ್ರಿಸ್ತನು. ಆತನಲ್ಲಿ ಜೀವವಿತ್ತು, ಆತನಲ್ಲಿ ಬೆಳಕಿತ್ತು. ಆ ಬೆಳಕು ಈ ಭೂಮಿಗೆ ಬಂದಾಗ ಅದನ್ನ ಸ್ವೀಕಾರ ಮಾಡಲು ಜನರು ಹಿಂಜರಿದರು ಎಂಬುದಾಗಿ ನೋಡುತ್ತೇವೆ. ಮುಂದೆ ನಾವು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 19ರಿಂದ 21 ವಚನ, 3 ವಚನಗಳನ್ನ ನಾವು ಗಮನಿಸುವಾಗ ಅಲ್ಲಿ ತಿಳಿಸುವಂತದ್ದಾಗಿದೆ. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಇನ್ನೊಂದು ವಚನವನ್ನು ಗಮನಿಸೋಣ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 35ನೇ ವಚನ ಹೇಳ್ತಕ್ಕಂಥದ್ದು, ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು, ಅವನು ಕೊಡುವ ಬೆಳಕಿನಲ್ಲಿ ಸ್ವಲ್ಪ ಕಾಲ ವಿನೋದಗೊಳ್ಳುವುದಕ್ಕೆ ಮನಸ್ಸು ಮಾಡಿದಿರಿ. ವಿನೋದಗೊಳ್ಳುವುದಕ್ಕೆ ಎಂಬುದಾಗಿ ಹೇಳುವಾಗ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಕಾಲ ಆನಂದಿಸುವುದಕ್ಕೆ, ಸಂತೋಷ ಪಡುವುದಕ್ಕೆ ಎಂಬುದನ್ನ ಅರ್ಥ ಕೊಡುವಂತದ್ದಾಗಿದೆ. ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು, ಅವನು ಕೊಡುವ ಬೆಳಕು ಸ್ವಲ್ಪ ಕಾಲ, ಇವನೇ ಇರಬೇಕು, ಈತನ ಮೂಲಕವಾಗಿ ಈತನೇ ಮೆಸ್ಸಿಯನ್ ಇರಬೇಕೆಂಬುದಾಗಿ ಅನೇಕರು ತಿಳಿದುಕೊಂಡರು. ಎಷ್ಟೋ ಗೊಂದಲದಲ್ಲಿ ಇದ್ರು. ಬರಬೇಕಾದ ಮೆಸ್ಸಿಯನು ಇದ್ದಾನ, ನೀನೇ ಮೆಸ್ಸಿಯನ ಎಂಬುದಾಗಿ ಯೋಹಾನನ ಅವರು ಕೇಳುವಾಗ ಯೋಹಾನ ಹೇಳ್ತಾನೆ, ನನಗಿಂತಲೂ ಉನ್ನತವಾದ ಬೆಳಕು ಒಂದು ಬರ್ತದೆ, ಆತನ ಕೆರಗಳನ್ನ ಮುಟ್ಟುವುದಕ್ಕೂ ಸಹ ನನಗೆ ಯೋಗ್ಯತೆ ಇಲ್ಲ, ಆತನು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು ಎಂಬುದಾಗಿ ಯೋಹಾನನು ಹೇಳ್ತಾನೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನವನ್ನ ಗಮನಿಸುವಾಗ ಅಲ್ಲಿ ಹೀಗೆ ಹೇಳುತ್ತದೆ, ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಎಂತಹ ಅದ್ಭುತ ವಾಕ್ಯಗಳು! ನಾನೇ ಬೆಳಕು, ನಾನೇ ಜೀವದ ರೊಟ್ಟಿ, ನಾನೇ ಒಳ್ಳೆಯ ಕುರುಬ, ನಾನೇ ದ್ರಾಕ್ಷಿಯ ಬಳ್ಳಿ, ನಾನೇ ಪುನರುತ್ಥಾನ, ನಾನೇ ಜೀವ. ಇಂತಹ ಮಾತುಗಳನ್ನ ಯಾರಾದರೂ ಆಡಿದ್ದರೆ ಅದು ಯೇಸು ಕ್ರಿಸ್ತನು ಮಾತ್ರ ಆಡಿರಲು ಸಾಧ್ಯ. ಯಾರು ಸಹ ಅಷ್ಟು ಧೈರ್ಯವಾಗಿ ಹೇಳಲು ಸಾಧ್ಯವಿಲ್ಲ. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಬೆಳಕಾಗಿದ್ದೇನೆ, ನನ್ನನ್ನ ನಂಬುವವನು ಸತ್ತರೂ ಸಹ ಬದುಕುವನು ಎಂಬುದಾಗಿ ಭರವಸೆಯ ಮಾತುಗಳನ್ನ ದೇವರು ಅನೇಕ ವಚನಗಳ ಮೂಲಕವಾಗಿ ನಮಗೆ ಕೊಟ್ಟಿರುತ್ತಾರೆ. ಇನ್ನೊಂದು ವಚನ ನೋಡೋಣ. ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ 5ನೇ ವಚನ, ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಎಲ್ಲಿ ತನಕ ಯೇಸು ಸ್ವಾಮಿ ಲೋಕದಲ್ಲಿದ್ದರು ಅಲ್ಲಿ ತನಕ ಬೆಳಕು ಪ್ರಜ್ವಲಿಸ್ತಾ ಇತ್ತು. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನ ನಾವು ಗಮನಿಸುವಾಗ ಯೇಸು ಹೇಳ್ತಕ್ಕಂಥದ್ದು, ಹಗಲಿಗೆ 12 ತಾಸು ಉಂಟಲ್ಲವೇ, ಒಬ್ಬನು ಹಗಲಲ್ಲಿ ತಿರುಗಾಡಿದರೆ
ಈ ಲೋಕದ ಬೆಳಕು ಕಾಣಿಸುವುದರಿಂದ ಅವನು ಎಡುವುದಿಲ್ಲ. ರಾತ್ರಿಯಲ್ಲಿ ತಿರುಗಾಡಿದರೆ ಅವನಿಗೆ ಬೆಳಕಿಲ್ಲದ್ದರಿಂದ ಎಡುವವನು ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ಯೇಸು ಕ್ರಿಸ್ತನು ನಾನೇ ಲೋಕಕ್ಕೆ ಬೆಳಕು ಎಂಬತಕ್ಕಂಥದ್ದನ್ನ ಅನೇಕ ಸಾರಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕೊನೆಯದಾಗಿ ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 35ನೇ ವಚನವನ್ನು ಗಮನಿಸುವಾಗ ಯೇಸು ಅವರಿಗೆ, ಇನ್ನು ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಇರುತ್ತದೆ, ಕತ್ತಲೆಯು ನಿಮ್ಮನ್ನು ಮುಸಿಕೊಳ್ಳದಂತೆ ಬೆಳಕು ನಿಮಗೆ ಇರುವಾಗಲೇ ಸಂಚಾರ ಮಾಡಿರಿ. ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿ ಹೋಗುತ್ತೇನೆ ಎಂದು ತಿಳಿಯದು ಎಂಬುದಾಗಿ. ನೀವು ಬೆಳಕು ಇರುವಾಗಲೇ ಬೆಳಕನ್ನು ನಂಬಿದರೆ ನೀವು ಬೆಳಕಿನವರಾಗುವಿರಿ ಎಂದು ಹೇಳಿದನು. ಇದನ್ನು ಯೇಸು ಹೇಳಿದ ಮೇಲೆ ಅವರನ್ನು ಬಿಟ್ಟು ಹೋಗಿ ಅಡಗಿಕೊಂಡನು. ಶಿಷ್ಯರಿಗೆ ಒಂದು ಧೈರ್ಯವನ್ನ ಸ್ವಾಮಿ ಕೊಡ್ತಾ ಇದ್ರು. ಪ್ರಿಯರೇ, ದ ವರ್ಲ್ಡ್ ಈಸ್ ಇನ್ ಡಾರ್ಕ್ನೆಸ್. ಇಡೀ ಲೋಕವೇ ಕತ್ತಲೆಯಲ್ಲಿದೆ. ಬೆಳಕನ್ನ ಇಷ್ಟಪಡುವುದಿಲ್ಲ, ಬೆಳಕನ್ನು ಸಹಿಸಿಕೊಡುವುದಿಲ್ಲ. ತಮ್ಮದೇ ಆದ ರೀತಿಯಲ್ಲಿ ಬೆಳಕನ್ನ ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಬೆಳಕು ಅಂದರೆ ಯಾರು? ಬೆಳಕು ಅಂದರೆ ಏನು? ನಮ್ಮ ಸತ್ಯವೇದಗಳನ್ನು ನೀವು ಕೀರ್ತನೆಗಳು 119ನೇ ಅಧ್ಯಾಯ 105ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಭಕ್ತನಾದ ದಾವೀದನು ಹೇಳ್ತಕ್ಕಂಥದ್ದು, ನಿನ್ನ ವಾಕ್ಯವೇ ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕಾಗಿದೆ ಎಂಬುದಾಗಿ. ಹಿಂದಿನ ಕಾಲದಲ್ಲಿ ಇಡೀ ರೋಮನ್ನರು ಲೋಕವನ್ನ ಆಳುತ್ತಿರುವಾಗ 538 ಕ್ರಿಸ್ತ ಶಕದಿಂದ 1798 ಕ್ರಿಸ್ತ ಶಕ 1260 ವರ್ಷಗಳ ತನಕ ಅಲ್ಲಿ ಚರಿತ್ರೆಯಲ್ಲಿ ಬರೆಯಲ್ಪಟ್ಟದ್ದು ಕತ್ತಲೆಯ ಯುಗ ಎಂಬುದಾಗಿ, ಡಾರ್ಕ್ ಏಜಸ್ ಎಂಬುದಾಗಿ. ಯಾಕೆ ಅದನ್ನ ಕತ್ತಲೆಯ ಯುಗ ಎಂಬುದಾಗಿ ಕರೀತೇವೆ? ಕಾರಣ ಇಷ್ಟೇ ಪ್ರಿಯರೇ, ಲೋಕದಲ್ಲಿ ಸತ್ಯ ಎಂಬತಕ್ಕಂಥ ಬೆಳಕು ಮುಚ್ಚಲ್ಪಟ್ಟಿತ್ತು. ಸತ್ಯ ಎಂಬತಕ್ಕಂಥ ಬೆಳಕು ಇರಲಿಲ್ಲ. ಎಲ್ಲಿ ಸತ್ಯ ಇರೋದಿಲ್ಲ ಅಲ್ಲಿ ಕತ್ತಲೆ ಇರುವಂತದ್ದಾಗಿದೆ. ನಾನು ಡಾಕ್ಟರ್ ಡೇವಿಡ್ ಲಿವಿಂಗ್ಸ್ಟನ್ ಬಗ್ಗೆ ಒಂದು ಕಥೆಯನ್ನು ಓದಿದ್ದೆ. ಡಾಕ್ಟರ್ ಡೇವಿಡ್ ಲಿವಿಂಗ್ಸ್ಟನ್ ರವರು ತಮ್ಮ ದೇಶವನ್ನ ಬಿಟ್ಟು ಆಫ್ರಿಕಾ ದೇಶಕ್ಕೆ ಸೇವೆಯನ್ನ ಮಾಡಲು ಬಂದಾಗ ಆಫ್ರಿಕಾ ದೇಶದವರು ಆತನನ್ನು ನೋಡಿ, ಅಲ್ಲಿ ನರಭಕ್ಷಕರಿದ್ರು, ಈತನನ್ನ ನಾವು ಕೊಂದು ತಿನ್ನಬೇಕು ಎಂಬುವಷ್ಟು ಮನಸ್ಸು ಅವರಿಗೆ ಇತ್ತು. ಆದರೆ ಆತನು ಅದೆಲ್ಲವನ್ನ ಎದುರಿಸಿ ಅವರಿಗೆ ಸೇವೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕುಷ್ಠರೋಗಿಗಳನ್ನ ವಾಸಿ ಮಾಡ್ಲಿಕ್ಕೆ, ಅನಾಥರನ್ನ ನೋಡ್ಕೊಳ್ಳಿಕ್ಕೆ, ರೋಗಿಗಳನ್ನ ನೋಡ್ಕೊಳ್ಳಿಕ್ಕೆ ಎಷ್ಟು ಪ್ರೀತಿಯನ್ನ ಅವರು ತೋರಿಸಿದ್ರು ಅಂದ್ರೆ ಅವರ ದ್ವೇಷವನ್ನ ಮರೆತರು, ಹಗೆತನವನ್ನ ಮರೆತರು. ಪ್ರತಿ ಹಂತದಲ್ಲೂ ಡೇವಿಡ್ ಲಿವಿಂಗ್ಸ್ಟನ್ ರವರು ಆ ಮಕ್ಕಳಿಗೆ ಚಿಕಿತ್ಸೆಯನ್ನ, ಶುಶ್ರೂಷೆಯನ್ನ ಕೊಡುವುದರ ಜೊತೆಯಲ್ಲಿ ಸತ್ಯದ ಬೆಳಕನ್ನ ಅವರ ಮನಸ್ಸಿನಲ್ಲಿ ತಿಳಿಸ್ತಾ ಇದ್ರು. ಅನೇಕ ವರ್ಷಗಳಾದ ಮೇಲೆ, ಸಾಕಷ್ಟು ಸೇವೆಯನ್ನ ಮಾಡಿದ ಮೇಲೆ ಡಾಕ್ಟರ್ ಡೇವಿಡ್ ಲಿವಿಂಗ್ಸ್ಟನ್ ಮರಣ ಹೊಂದಿದರು. ಅವರು ಮರಣ ಹೊಂದಿದಾಗ ಅವರ ದೇಹವನ್ನು ತೆಗೆದುಕೊಳ್ಳಿಕ್ಕೆ ಹೊರದೇಶದಿಂದ ಜನ ಬಂದಾಗ ಅಲ್ಲಿರ್ತಕ್ಕಂಥ ಆಫ್ರಿಕಾ ಜನರು ಹೇಳ್ತಾರೆ, ಈ ದೇಹವನ್ನು ನಾವು ಕೊಡೋದಿಲ್ಲ, ಇವ್ರು ನಮಗ್ ಬೇಕು, ಇವರು ನಮಗೆ
ಸತ್ಯವನ್ನ ತಿಳಿಸ್ಕೊಟ್ಟಿದ್ದಾರೆ. ಒಬ್ರು ಹೇಳ್ತಾರೆ ಡೇವಿಡ್ ಲಿವಿಂಗ್ಸ್ಟನ್ ಅವರ ಚರಿತ್ರೆಯ ಬಗ್ಗೆ, ಡೇವಿಡ್ ಲಿವಿಂಗ್ಸ್ಟನ್ ಅವರ ಒಂದು ಜೀವನದ ಬಗ್ಗೆ, ಅವರು ಮರಣ ಹೊಂದಿದ ಮೇಲೆ ಹೇಳ್ತಕ್ಕಂತ ಮಾತುಗಳು. When David Livingstone came to Africa, there was no light. ಡೇವಿಡ್ ಲಿವಿಂಗ್ಸ್ಟನ್ ರವರು ಆಫ್ರಿಕಾ ದೇಶಕ್ಕೆ ಬಂದಾಗ ಬೆಳಕಿರಲಿಲ್ಲ ಅಂತ. And when David Livingstone left Africa, there was no darkness. ಡೇವಿಡ್ ಲಿವಿಂಗ್ಸ್ಟನ್ ಅವರು ಆಫ್ರಿಕಾ ದೇಶವನ್ನ ಬಿಟ್ಟು ಹೋದಾಗ, ಅಂದ್ರೆ ಮರಣ ಹೊಂದಿದ ಮೇಲೆ, ಅಲ್ಲಿ ಕತ್ತಲೆ ಇರಲಿಲ್ಲ ಎಂಬುದಾಗಿ. ಪ್ರಿಯರೇ, ಎಲ್ಲಿ ಸತ್ಯ ಇರುತ್ತದೆ ಅಲ್ಲಿ ಬೆಳಕಿರುತ್ತದೆ. ಇಲ್ಲಿ ಸತ್ಯ ಇರೋದಿಲ್ಲ, ಅಲ್ಲಿ ಬೆಳಕು ಇರಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನೇ ಆ ನಿಜವಾದ ಸತ್ಯ, ಯೇಸು ಕ್ರಿಸ್ತನೇ ಆ ನಿಜವಾದ ಬೆಳಕು, ಯೇಸು ಕ್ರಿಸ್ತನೇ ಆ ನಿಜವಾದ ವಾಕ್ಯ. ಆ ವಾಕ್ಯವನ್ನ ಗ್ರಹಿಸಿಕೊಂಡ ಪ್ರತಿಯೊಬ್ಬನು ಸಹ ಕ್ರಿಸ್ತನ ಬೆಳಕನ್ನ ಅರಿಯುವುದರಲ್ಲಿ ಎರಡು ಮಾತಿಲ್ಲ. ಪ್ರಿಯರೇ, ಯೋಬನು ಹಳೆ ಒಡಂಬಡಿಕೆಯಲ್ಲಿ ಒಂದು ಸುಂದರವಾದ ವಾಕ್ಯವನ್ನ ಹೇಳ್ತಾನೆ. ಯೋಬ 11ನೇ ಅಧ್ಯಾಯ 7ರಿಂದ ಕೆಲವು ವಚನಗಳನ್ನ ಓದಲಿಕ್ಕೆ ಇಷ್ಟಪಡ್ತೇನೆ. ದೇವರ ಅಗಾಧಗಳನ್ನು ಕಂಡುಕೊಳ್ಳಬಲ್ಲೆಯ, ಸರ್ವಶಕ್ತನನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬಹುದು. ಆಹಾ, ಆತನ ಜ್ಞಾನವು ಆಕಾಶದ ಹಾಗೆ ಉನ್ನತವಾಗಿದೆ, ನೀನು ಮಾಡುವುದೇನು? ಪಾತಾಳಕ್ಕಿಂತ ಆಳವಾಗಿದೆ, ನೀನು ತಿಳಿದುಕೊಳ್ಳುವುದೇನು? ಅದರ ಅಳತೆಯು ಭೂಮಿಗಿಂತಲೂ ಉದ್ದವಾಗಿದೆ, ಸಮುದ್ರಕ್ಕಿಂತಲೂ ಅಗಲವಾಗಿದೆ. ಪ್ರಿಯರೇ, ದೇವರ ಅಗಾಧವಾದ ಪ್ರೀತಿಯನ್ನ ಗ್ರಹಿಸಿಕೊಳ್ಳಲು ನಮಗೆ ಯಾವತ್ತಿಗೂ ಸಾಧ್ಯವಾಗುವುದಿಲ್ಲ. ಇವತ್ತು ಬೆಳಕನ್ನ ಸಂಪೂರ್ಣವಾಗಿ ಅರಿತವರು ಇಲ್ಲ. ಸ್ವಲ್ಪ ಬೆಳಕು ನಮಗಿದೆ. ಆ ಸ್ವಲ್ಪ ಬೆಳಕನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೂ ಸಹ ಸಾಧ್ಯವಿಲ್ಲ. ದೇವರು ನಮಗೆ ಅಪಾರವಾದ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಆ ಅವಕಾಶಗಳ ಮೂಲಕವಾಗಿ ನಾವು ಆತನನ್ನ ಅರಿತುಕೊಳ್ಳಬೇಕು, ಆತನ ಸತ್ಯವನ್ನ ಅರಿತುಕೊಳ್ಳಬೇಕು ಎಂಬುದಾಗಿ. ಶ್ರೀಮತಿ ವೈಟಮ್ನವರು ಡಿಸೈರ್ ಆಫ್ ಏಜಸ್ ಎಂಬತಕ್ಕಂಥ ಪುಸ್ತಕದಲ್ಲಿ ಹೇಳ್ತಾರೆ, ಓನ್ಲಿ ದ ಸ್ಪಿರಿಟ್ ಆಫ್ ಅಡಾಪ್ಷನ್ ಕ್ಯಾನ್ ರಿವೀಲ್ ಟು ಅಸ್ ದ ಡೀಪ್ ಥಿಂಗ್ಸ್ ಆಫ್ ಗಾಡ್. ಪವಿತ್ರಾತ್ಮನ ಸಹಾಯದಿಂದ ಮಾತ್ರ ದೇವರ ಅಗಾಧವಾದ ಆಳವಾದ ಸತ್ಯಾಂಶವನ್ನ ನಾವು ತಿಳಿದುಕೊಳ್ಳಲು ಸಾಧ್ಯ. Eye hath not seen, nor ear heard, neither have entered into the heart of man. God hath revealed them unto us by Holy Spirit. ಕಣ್ಣುಗಳು ಅದನ್ನ ನೋಡ್ಲಿಲ್ಲ, ಕಿವಿಗಳು ಕೇಳಲಿಲ್ಲ, ನಮ್ಮ ಹೃದಯವು ಗ್ರಹಿಸಿಕೊಳ್ಳಿಲ್ಲ, ನಮ್ಮ ಹೃದಯದೊಳಗೆ ಹೋಗ್ಲಿಲ್ಲ. ದೇವರು ಮಾತ್ರ ತನ್ನ ಪವಿತ್ರಾತ್ಮನ ಮೂಲಕವಾಗಿ ಅದನ್ನ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಶಿಷ್ಯರಿಗೆ ಸ್ವಾಮಿ ಹೇಳಿರೋದು, ನಾನು ನಿಮ್ಮನ್ನ ಬಿಟ್ಟು ಹೋಗ್ತೇನೆ, ಆದರೆ ಆತ್ಮನನ್ನ ನಿಮಗೆ ಬಿಟ್ಟು ಹೋಗ್ತೇನೆ. ಆ ಆತ್ಮನು ನಿಮ್ಮನ್ನು ಎಲ್ಲಾ ಸತ್ಯಕ್ಕೂ ನಡೆಸುವನು. ನಿಮಗೆ ತಿಳಿಯದ ವಿಷಯಗಳನ್ನ ಆತನು ನಿಮಗೆ ತಿಳಿಸಿಕೊಡುತ್ತಾನೆ. ತಂದೆಯನ್ನ ಈ ಲೋಕಕ್ಕೆ ಪರಿಚಯ ಮಾಡಿದ್ದು ಯೇಸು ಕ್ರಿಸ್ತನು ಮಾತ್ರ. ಯೋಹಾನ 1ನೇ ಅಧ್ಯಾಯ 18ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಸ್ವಾಮಿ ಹೇಳ್ತಕ್ಕಂಥ ವಾಕ್ಯಗಳನ್ನ ನೋಡೋಣ. ದೇವರನ್ನು ಯಾರು ಎಂದು ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಕ್ರಿಸ್ತನಲ್ಲದೆ ದೇವರನ್ನ ಅರಿತುಕೊಳ್ಳಲು ಸಾಧ್ಯವಿಲ್ಲ.
ಎಷ್ಟೋ ಸಾರಿ ತಂದೆಯನ್ನ ನೋಡ್ಬೇಕು, ತಂದೆಯನ್ನ ಅರ್ಥಕೊಳ್ಬೇಕು ಎಂಬುದಾಗಿ ಶಿಷ್ಯರು ಸಹ ಕೇಳ್ತಾರೆ. ಫಿಲಿಪ್ಪನೇ ಕೇಳ್ತಾನೆ ಸ್ವಾಮಿಯನ್ನ, ಸ್ವಾಮಿ ನಿನ್ನ ತಂದೆಯನ್ನ ತೋರಿಸ್ಕೊಡು ಎಂಬುದಾಗಿ. ಏನು ಫಿಲಿಪ್ಪ, ನಾನು ಇಷ್ಟು ದಿವಸ ನಿಮ್ ಜೊತೆಯಲ್ಲಿದ್ದೆ, ಇಷ್ಟು ಕಾಲ ನಿಮ್ ಜೊತೆಯಲ್ಲಿದ್ದೆ, ನನ್ನನ್ನು ಕೇಳ್ತಾ ಇದೆಯಲ್ಲ, ತಂದೆಯನ್ನ ತೋರಿಸು ಎಂಬುದಾಗಿ. ನನ್ನನ್ನ ನೋಡಿದರೆ ನನ್ನ ತಂದೆಯನ್ನ ನೋಡಿದಾಗೆ. ಯಾಕೆಂದ್ರೆ ಯೇಸು ಕ್ರಿಸ್ತನು ಪರಲೋಕದ ಪ್ರತಿನಿಧಿ. ಯೇಸು ಕ್ರಿಸ್ತನು ತಂದೆಯ ರೂಪ. ಯೇಸು ಕ್ರಿಸ್ತನು ತಂದೆಯನ್ನ ಈ ಲೋಕಕ್ಕೆ ಪರಿಚಯ ಮಾಡಲು ಬಂದನು. ಐ ಹ್ಯಾವ್ ಕಮ್ ಟು ರಿವೀಲ್ ದ ಫಾದರ್. ದೇವರ ಅಗಾಧವಾದ ಪ್ರೀತಿ ಎಷ್ಟಿದೆ ಎಂಬುದನ್ನ ಈ ಲೋಕವು ತಿಳಿದುಕೊಳ್ಳಬೇಕಾಗಿತ್ತು. ಆ ಅಗಾಧವಾದ ಪ್ರೀತಿಯ ಆಳವನ್ನ, ಅಗಲವನ್ನ ತಿಳಿದುಕೊಳ್ಳುವುದಕ್ಕೆ ಯೋಹಾನ 3:16 ಹೇಳುವಾಗೆ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಕಳಿಸಿಕೊಟ್ಟನು. ಯಾಕೆಂದ್ರೆ ಆತನನ್ನು ನಂಬುವವನು ಒಬ್ಬನಾದರೂ ನಾಶವಾಗಬಾರದು ಎಂಬುದಾಗಿ. ಪ್ರಿಯರೇ, ಈ ಲೋಕವು ಇವತ್ತು ಆ ಬೆಳಕನ್ನ ಬಿಟ್ಟು ಕತ್ತಲೆಯಲ್ಲಿದ್ದಾರೆ, ಕತ್ತಲೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಇರುವಾಗ ಅನೇಕ ಧಾರ್ಮಿಕ ನಾಯಕರುಗಳು ಸಹ ಸತ್ಯವನ್ನ ತಮ್ಮದೇ ಆದ ರೀತಿಯಲ್ಲಿ ತಿರುಚಿ ಜನರಿಗೆ ತಿಳಿಸ್ತಾ ಇದ್ರು. ಒಂದು ಕಾಲ ಇತ್ತು, ಜನರ ಕೈಯಲ್ಲಿ ಸತ್ಯವೇದ ಸಿಕ್ಕಿರಲಿಲ್ಲ. ಹೆಚ್ಚು ಕಡಿಮೆ 1000 ವರ್ಷಗಳ ತನಕ ಸತ್ಯವೇದವು ಒಂದೇ ಭಾಷೆಯಲ್ಲಿ ಇತ್ತು. ಅದು ಯಾವ ಭಾಷೆಯಲ್ಲಿ ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ. ಲ್ಯಾಟಿನ್ ಭಾಷೆಯಲ್ಲಿದ್ದಂತ ಸತ್ಯವೇದ ಆಗಿನ ಕಾಲದ ರೋಮನರ ಆಡಳಿತ ಭಾಷೆಯಾಗಿತ್ತು. ಆ ಒಂದು ಸತ್ಯವೇದವನ್ನ, ಒಂದು ಭಾಷೆಯಲ್ಲಿರ್ತಕ್ಕಂಥ ಆ ಧರ್ಮ ಗ್ರಂಥವನ್ನ ಅಂದಿನ ಪಾದ್ರಿಗಳು, ಬಿಷಪ್ಗಳು ಇವರು ಮಾತ್ರ ಓದಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಹಾಗಿರುವಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನು ಮಾತ್ರ ಕೇಳಿಸ್ಕೊಳ್ಬೇಕು. ಆದ್ರೆ ಮತ್ತೆ ಅದನ್ನ ಪರಿಶೋಧನೆ ಮಾಡ್ಲಿಕ್ಕೆ ಯಾರ ಕೈಯಲ್ಲೂ ಸತ್ಯವೇದ ಇಲ್ಲ. ಇದನ್ನ ತಾನೇ ಅನೇಕ ದೈವ ಭಕ್ತರುಗಳು, ಮಾರ್ಟಿನ್ ಲೂಥರ್, ಜಾನ್ ವೈಕ್ಲಿಫ್, ವಿಲಿಯಂ ಚೆಂಡಲ್, ಜೆರೋಮ್, ಹಸ್, ಇಂಥ ಅನೇಕ ವ್ಯಕ್ತಿಗಳು, ಮೇಧಾವಿಗಳು ಸತ್ಯವೇದವು ನಮ್ಮ ಭಾಷೆಯಲ್ಲಿ ಬೇಕು ಎಂಬುದಾಗಿ ಹೋರಾಟವನ್ನ ಮಾಡಿ ಒಂದು ಧಾರ್ಮಿಕ ಸುಧಾರಣೆಯನ್ನ ತಂದರು. ಮಾರ್ಟಿನ್ ಲೂಥರ್ ಆ ಲ್ಯಾಟಿನ್ ಸತ್ಯವೇದವನ್ನು ಹುಡುಕುವಾಗ, ಅದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳುವಾಗ, ಪರಿಸಂಶೋಧನೆ ಮಾಡುವಾಗ ಸತ್ಯವೇದದಲ್ಲಿ ಇರುವುದೇ ಒಂದು, ನಾವು ಹೇಳುತ್ತಿರುವುದೇ ಇನ್ನೊಂದು ಎಂಬುದನ್ನ ಕಂಡುಕೊಂಡು ಸುಮಾರು 95 ತಪ್ಪುಗಳನ್ನ ಆತನು ಗುರುತಿಸಿದನು ಎಂಬುದಾಗಿ ನೋಡುತ್ತೇವೆ. ಕತ್ತಲೆಯ ಯುಗ 1798 ಆದ ಮೇಲೆ ಸತ್ಯವೇದವು ಆಂಗ್ಲ ಭಾಷೆಯಲ್ಲಿ, ಜರ್ಮನ್ ಭಾಷೆಯಲ್ಲಿ, ಇತರ ನಾನಾ ಭಾಷೆಗಳಲ್ಲಿ ಮುದ್ರಿತವಾದವು. ಆಗ ಜನರಿಗೆ ಬೆಳಕು ಏನು ಎಂಬುದಾಗಿ ಗೊತ್ತಾಯಿತು, ಸತ್ಯ ಏನು ಎಂಬುದಾಗಿ ಅವರಿಗೆ ತಿಳಿಯಲ್ಪಡ್ತು. ಪ್ರಿಯರೇ, ಯಾರು ಸತ್ಯದಲ್ಲಿ ನಡೆಯಲಿಲ್ಲ ಅವರು ತಮ್ಮದೇ ಆದಂತ ಸಂಪನ್ಮೂಲಗಳ ಜ್ಞಾನವನ್ನ ತಿಳಿಸುವಂತರಾಗಿದ್ದಾರೆ. ಹೇಗಂದ್ರೆ, ಒಂದು ವಚನವನ್ನ ತೆಗೆದುಕೊಳ್ಳೋದು, ನನಗೇನು ಅರ್ಥ ಆಗ್ತಾ ಇದೆ, ನನಗೇನು ಅನಿಸ್ತದೆ, ಆ ರೀತಿಯಲ್ಲಿ ಅದನ್ನು ವಿವರಣೆ ಮಾಡ್ತಕ್ಕಂಥದ್ದು. ಪ್ರಿಯರೇ, ಕ್ರಿಸ್ತನು ಲೋಕಕ್ಕೆ ಬೆಳಕಾಗಿದ್ದಾನೆ. ಆತನೇ ನಿಜವಾದ ಬೆಳಕು. ಆತನೇ ನಿಜವಾಗಿಯೂ ನಮಗೆ ಸತ್ಯವನ್ನ ಅರ್ಥಗರ್ಭಿತವಾಗಿ ತಿಳಿಯಪಡಿಸಿಕೊಡುತ್ತಾನೆ ಎಂಬುದನ್ನ ತಿಳ್ಕೊಳ್ಬೇಕು. ಆದರೆ
ಸೈತಾನನು, ಯೇಸು ಸ್ವಾಮಿಯು ಸೈತಾನನ ಕುರಿತು ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 42ನೇ ವಚನದಿಂದ ಸ್ವಲ್ಪ ಗಮನಿಸೋಣ. ಯೇಸು ಅವರಿಗೆ, ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸುತ್ತಿದ್ದೀರಿ, ಯಾಕೆಂದ್ರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದಾನೆ. ನನ್ನಷ್ಟಕ್ಕೆ ನಾನೇ ಬರಲಿಲ್ಲ, ಆತನೇ ನನ್ನನ್ನು ಕಳಿಸಿದ್ದಾನೆ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. 44ನೇ ವಚನ, ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ಸತ್ಯಕ್ಕೆ ವಿರೋಧವಾದದ್ದು ಸುಳ್ಳು, ಬೆಳಕಿಗೆ ವಿರೋಧವಾದದ್ದು ಕತ್ತಲೆ. ನಾವು ದೇವರ ವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ಅದನ್ನ ತಿಳಿಸಲಿಲ್ಲ ಎಂಬುದಾಗಿ ಹೇಳುವಾಗ ಕತ್ತಲೆಯಲ್ಲಿ ಇದ್ದೇವೆ, ಬೆಳಕಿನಲ್ಲಿ ಇನ್ನೂ ಬಂದಿಲ್ಲ ನಾವು. ಅನೇಕ ಜನರು ತಮ್ಮ ಸ್ವಂತ ಅಭಿಪ್ರಾಯಗಳನ್ನ ಖಚಿತಪಡಿಸಬೇಕು ಜನರ ಮೇಲೆ. ಹೀಗೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ, ಹೀಗೆ ಇರಬೇಕು ಎಂಬುದಾಗಿ ಅದು ತಪ್ಪಾಗ್ತದ ಪ್ರಿಯರೇ. ಒಂದು ವೇಳೆ ಕೆಲವು ವಿಷಯಗಳು ನಮಗೆ ಗ್ರಹಿಕೆಯಾಗಿಲ್ಲ, ನಮಗೆ ತಿಳಿದಿಲ್ಲ ಎಂಬುದಾಗಿ ಹೇಳುವಾಗ ಶ್ರೀಮತಿ ವೈಟಮ್ನವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ, ಇಂತಹ ದ್ವಂದ್ವವಾದಂತ ಅಪಾರ್ಥವಾದಂತ ವಿಷಯಗಳು ಬಂದಾಗ ಸೈಲೆನ್ಸ್ ಇಸ್ ಗೋಲ್ಡನ್. ನಿಶ್ಶಬ್ದ, ಮೌನ, ನನ್ನ ಅಭಿಪ್ರಾಯವನ್ನ ಹೇಳುವುದಕ್ಕಿಂತ ದೇವರ ಚಿತ್ತ ಏನು ಎಂಬುದನ್ನು ಅರಿತುಕೊಂಡು ಅನಂತರ ಹೇಳುವುದು ಬಹಳ ಮುಖ್ಯವಾಗಿದೆ. ಪ್ರಿಯರೇ, ತಮ್ಮ ಸುತ್ತಮುತ್ತಲೂ ಸಹ ತಮ್ಮ ಅಭಿಪ್ರಾಯಗಳಿಗೆ ಹೊಂದಿಕೊಂಡು ನಡೆಯುವಂತೆ ಜನರು ಅನೇಕರನ್ನ ತಮ್ಮ ಕಡೆ ಸೆಳೆದು ಆಕರ್ಷಣೆ ಮಾಡುವವರಾಗಿದ್ದಾರೆ. ಇವತ್ತು ಸುಳ್ಳಿಗೂ ಸಹ ಹಿಂಬಾಲಕರು ಜಾಸ್ತಿ ಇದ್ದಾರೆ. ಸೈತಾನನ ಹಿಂಬಾಲಕರು ಯೇಸು ಸ್ವಾಮಿಯ ಹಿಂಬಾಲಕರಿಗಿಂತ ಅಧಿಕವಾಗಿದ್ದಾರೆ. ಯಾಕೆಂದ್ರೆ ಇವರೆಲ್ಲರೂ ಸಹ ಕತ್ತಲೆಯನ್ನ ಪ್ರೀತಿಸುವವರು, ಬೆಳಕನ್ನ ಪ್ರೀತಿಸುವವರು. ತ್ಯಾಗ ಮಾಡ್ಲಿಕ್ಕೆ ತಯಾರಿರ್ಬೇಕು, ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ ತಯಾರಿರ್ಬೇಕು, ಸತ್ಯವನ್ನ ಸ್ವೀಕಾರ ಮಾಡ್ಲಿಕ್ಕೆ ತಯಾರಿರ್ಬೇಕು, ತಪ್ಪನ್ನ ಒಪ್ಪಿಕೊಳ್ಳಿಕ್ ತಯಾರಿರ್ಬೇಕು. ಒಂದ್ ವೇಳೆ ನನ್ನ ಅಭಿಪ್ರಾಯ ಸರಿಯಿಲ್ಲ ಎಂಬುದಾಗಿ ಹೇಳುವಾಗ ನಾನು ಅದನ್ನ ಮೌನವಾಗಿ ಆತ್ಮನ ಮೂಲಕವಾಗಿ ಕೇಳಬೇಕು. ಸತ್ಯವೇದದಲ್ಲಿ ಹೇಳುವಾಗ ಒಬ್ಬ ಕಂಚುಕಿಯು ಯೆಶಾಯ 53ನೇ ಅಧ್ಯಾಯವನ್ನ ಓದ್ತಾ ಕೂತಿರ್ತಾರೆ. ಆಗ ಓದ್ತಾ ಇರುವಾಗ ಅವನಿಗೆ ಅರ್ಥ ಆಗೋದಿಲ್ಲ, ಏನಿದು, ಯಾರೀ ಕುರಿಮರಿ, ಯಾಕೆ ನಮಗ್ ಸಾಯ್ಬೇಕಾಗಿತ್ತು, ಇದೆಲ್ಲಾ ಗೊಂದಲ ಇರುವಾಗ ಪವಿತ್ರಾತ್ಮನು ಫಿಲಿಪ್ಪನ್ನು ಕಳಿಸಿಕೊಟ್ಟು, ಹೋಗು, ನನ್ನ ಒಬ್ಬ ಭಕ್ತನು ಇದನ್ನು ಓದಲಿಕ್ಕೆ ಕಷ್ಟಪಡ್ತಾ ಇದ್ದಾನೆ, ಅವನಿಗೆ ತಿಳಿಸಿಕೊಡು ಎಂಬುದಾಗಿ ಹೇಳುವಾಗ ತಕ್ಷಣವಾಗಿ ಫಿಲಿಪ್ಪನು ಹೋಗಿ ಅವನಿಗೆ ಆ ಒಂದು ವಾಕ್ಯವನ್ನ ತಿಳಿಸಿಕೊಡುವಾಗ ಅವನಲ್ಲಿ ಎಷ್ಟು ಪರಿವರ್ತನೆ ಬರ್ತದೆ ಎಂಬುದಾಗಿ ಹೇಳಿದ್ರೆ, ರಥದ ಮೇಲೆ ಕುಳಿತು ಅವರಿಬ್ರು ದೇವರ ವಾಕ್ಯವನ್ನು ಕಲಿತುಕೊಂಡು ಹೋಗ್ತಾ ಇರುವಾಗ ಆ ಕಂಚು ಹೇಳ್ತಾನೆ, ನಿಲ್ಸು, ಕೆಳಗಡೆ ನೀರಿದೆ, ಈಗ ನನಗೆಲ್ಲ ಅರ್ಥ ಆಗಿದೆ, ದಯವಿಟ್ಟು ನಾನು ದೀಕ್ಷಾ ಸ್ನಾನ ಮಾಡ್ಕೊಳ್ತೇನೆ ಎಂಬುದಾಗಿ. ಪ್ರಿಯರೇ,
ಅನೇಕ ಧಾರ್ಮಿಕ ವ್ಯಕ್ತಿಗಳು ಕುರುಡರಾಗಿದ್ರು ಅವರು. They were blinded by their own self-centeredness and prejudice that they hated Jesus with a passion. ಅವ್ರು ಎಷ್ಟು ಕುರುಡರಾಗಿದ್ರು ಅಂದ್ರೆ ಯೇಸು ಸ್ವಾಮಿಯಲ್ಲಿ ತಪ್ಪನ್ನ ಮಾತ್ರ ಹುಡುಕ್ತಾ ಇದ್ರು ಹೊರತು ಆತನು ಹೇಳುವ ಸತ್ಯವನ್ನ ಗ್ರಹಿಸಿಕೊಳ್ಳಲು ಅವರಿಗೆ ಮನಸ್ಸಿರ್ಲಿಲ್ಲ. ಇವತ್ತು ಅವರು ಬೇರೆ ಅಲ್ಲ, ನಾವುಗಳು ಸಹ ಬೇರೆ ಅಲ್ಲ. ಸತ್ಯದ ಬಗ್ಗೆ ವಾದ ವಿವಾದಗಳು ನಡೀತವೆ, ಚರ್ಚೆಗಳು ನಡಿಬೇಕು ಹೊರತು ವಾದ ವಿವಾದಗಳು ನಡಿಬಾರ್ದು. ಕಲ್ತ್ಕೊಳ್ಬೇಕು, ಕಲಿಯುವ ಒಂದು ಭಾವನೆ ಇರಬೇಕು, ಕಲಿಸುವ ಸ್ವಭಾವ ಇರಬೇಕು, ಗ್ರಹಿಸಿಕೊಳ್ಳೋ ಸ್ವಭಾವ ಇರಬೇಕು. ಹೌದು ಸ್ವಾಮಿ, ನಾನು ತಪ್ಪು ಮಾಡಿದ್ದೇನೆ, ನಾನು ಇದನ್ನ ತಪ್ಪಾಗಿ ತಿಳ್ಕೊಂಡಿದ್ದೇನೆ, ನನಗೆ ಸರಿಯಾದ ಜ್ಞಾನವನ್ನ ಕೊಡು ಎಂಬುದಾಗಿ ಆ ದೀನತೆಯಲ್ಲಿ ಕೇಳಿಕೊಂಡಾಗ ಖಂಡಿತವಾಗಿಯೂ ಸ್ವಾಮಿ ನಮಗೆ ತಿಳಿಸ್ಕೊಡ್ತಾರೆ. ಯೇಸು ಸ್ವಾಮಿಯಲ್ಲಿ ಅವರು ತಪ್ಪನ್ನ ಕಂಡಿಡಲಿಕ್ಕೆ ಹೋಗ್ತಾ ಇದ್ರು. ಆದ್ರೆ ಯೇಸು ನಾನೇ ಬೆಳಕು, ನಾನೇ ಸತ್ಯ, ನಾನೇ ಮಾರ್ಗ ಎಂಬುದಾಗಿ ಪದೇ ಪದೇ ಹೇಳುತ್ತಿರುವಾಗ ಅದನ್ನ ಕಲಿತುಕೊಳ್ಳುವಷ್ಟು ದೀನತೆ ಅವರಲ್ಲಿ ಬರಲಿಲ್ಲ. ಇವತ್ತು ಅನೇಕರು ಹೇಳ್ತಾರೆ, ನಾವು ದೇವರನ್ನ ಪ್ರೀತಿ ಮಾಡ್ತೇವೆ, ಆದರೆ ಮನುಷ್ಯರನ್ನ ಪ್ರೀತಿ ಮಾಡೋದಿಲ್ಲ. ಪ್ರಿಯರೇ, ಎಂತ ಒಂದು ವಿಪರ್ಯಾಸ! ನಾನು ತಂದೆಯನ್ನ ಪ್ರೀತಿ ಮಾಡ್ತೇನೆ, ಆತನ ಕಳಿಸಿಕೊಟ್ಟಂತ ಮಗನನ್ನ ಪ್ರೀತಿ ಮಾಡೋದಿಲ್ಲ. ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ಮಗನನ್ನ ತಂದೆಯ ಬಳಿ ಹೋಗ್ಬೇಕಾದ್ರೆ ನನ್ನ ಮೂಲಕವಾಗಿ, ಮಗನನ್ನ ಅರಿತುಕೊಳ್ಳದವನು ತಂದೆಯನ್ನ ಅರಿತುಕೊಳ್ಳಲು ಸಾಧ್ಯವಿಲ್ಲ. ಒಂದು ವಾಕ್ಯವನ್ನು ಓದೋಣ. ಅನೇಕರು ಹೇಳಬಹುದು, ಹೌದು ನಾನು ದೇವರನ್ನ ಪ್ರೀತಿ ಮಾಡ್ತೇನೆ, ಬಹಳ ಪ್ರೀತಿ ಮಾಡ್ತೇನೆ ಎಂಬುದಾಗಿ. ಆದ್ರೆ ಅಂತಹ ವ್ಯಕ್ತಿಗಳಿಗೆ ದೇವರು ಕೊಡ್ತಕ್ಕಂತ ಒಂದು ಎಚ್ಚರಿಕೆಯ ಮಾತನ್ನು ನೋಡಿ. 1 ಯೋಹಾನ 4ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ಗಮನಿಸುವಾಗ ತಿಳಿಸ್ತದೆ, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ನಾವು ಬೆಳಕಿನಲ್ಲಿರುವಾಗ ಪ್ರೀತಿ ನಮ್ಮಲ್ಲಿ ಇರುವಂತದ್ದಾಗಿದೆ. ಕತ್ತಲೆಯಲ್ಲಿರುವಾಗ ಹಗೆತನ ಇರುವಂತದ್ದಾಗಿದೆ, ವೈರತ್ವ ಇರುವಂತದ್ದಾಗಿದೆ, ದ್ವೇಷ ಇರುವಂತದ್ದಾಗಿದೆ. ಯೇಸು ಕ್ರಿಸ್ತನನ್ನ ನಾವು ದೃಷ್ಟಿ ಇಟ್ಟು ನೋಡುವಾಗ ನಿನ್ನೆಯ ಪಾಠದಲ್ಲಿ ನಮಗೆ ಬೆಳಕಿಗೂ ಕತ್ತಲೆಗೂ ವ್ಯತ್ಯಾಸ ಗೊತ್ತಾಗುವಂತದ್ದಾಗಿದೆ. ಪ್ರಿಯರೇ, ಈ ದಿನದ ಪಾಠದಲ್ಲಿ ನಾವು ಗ್ರಹಿಸಿಕೊಳ್ಳಬೇಕಾದಂತ ಸತ್ಯ ಯಾವುದಂದ್ರೆ, ಯೇಸು ಕ್ರಿಸ್ತನೇ ಬೆಳಕು, ಆ ವಾಕ್ಯವೇ ಬೆಳಕು, ಸೈತಾನನೇ ಕತ್ತಲೆ. ಯೇಸು ಕ್ರಿಸ್ತನ ಜೊತೆಯಲ್ಲಿ ನಡೆಯುವವರು ಬೆಳಕಿನಲ್ಲಿ ನಡೆಯುತ್ತಾರೆ, ಸೈತಾನನ ಜೊತೆಯಲ್ಲಿ ನಡೆಯುವವರು ಕತ್ತಲೆಯಲ್ಲಿ ನಡೆಯುತ್ತಾರೆ. ಕತ್ತಲೆ ಮತ್ತು ಬೆಳಕು ಜೊತೆಯಾಗಿ ಹೋಗಲು ಸಾಧ್ಯವಿಲ್ಲ. ಒಂದು ನಾವು ಬೆಳಕಿನಲ್ಲಿರಬೇಕು, ಇನ್ನೊಂದು ಕತ್ತಲೆಯಲ್ಲಿರಬೇಕು. ಯೇಸು ಸ್ವಾಮಿ ಅನೇಕ ಸಾರಿ ಹೇಳಿರುವ ಹಾಗೆ, ಒಬ್ಬ ಮನುಷ್ಯನು ಲೋಕವನ್ನು ದೇವರನ್ನು ಪ್ರೀತಿ ಮಾಡಲು ಸಾಧ್ಯವಿಲ್ಲ. ತನ್ನ ಕಾಲುಗಳನ್ನ 2 ದೋಣಿಯಲ್ಲಿ ಇಡಲಿಕ್ಕೆ ಸಾಧ್ಯವಿಲ್ಲ. ಲೋಕದ ಮೇಲೆ ದೇವರ ಮೇಲೆ ಪ್ರೀತಿಯನ್ನ ಇಡಲು ಸಾಧ್ಯವಿಲ್ಲ. ಯಾರು ದೇವರನ್ನ ಪ್ರೀತಿಸುತ್ತಾರೆ ಅವರು ಸೈತಾನನನ್ನ ದ್ವೇಷಿಸುತ್ತಾರೆ, ಲೋಕವನ್ನ, ಲೋಕದ ಇಚ್ಛೆಯನ್ನ ದ್ವೇಷಿಸುತ್ತಾರೆ. ಹಾಗಿರುವಲ್ಲಿ ದೇವರು ಈ ಲೋಕಕ್ಕೆ ಬಂದಿರತಕ್ಕಂಥದ್ದು
ಬೆಳಕನ್ನ ಚೆಲ್ಲುವುದಕ್ಕೆ, ನಮ್ಮನ್ನ ಬೆಳಕಿನವರನ್ನಾಗಿ ಮಾಡುವುದಕ್ಕೆ. ಆ ವಾಕ್ಯವನ್ನ, ಯೇಸು ಸ್ವಾಮಿ ಎಂಬ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ತೆಗೆದುಕೊಂಡಾಗ, ಗ್ರಹಿಸಿಕೊಂಡಾಗ, ಇಟ್ಟುಕೊಂಡಾಗ ನಾವು ಬೆಳಕಿನ ಮಕ್ಕಳಾಗಿರುವಂತರಾಗಿದ್ದೇವೆ. ದೇವರು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಆ ಬೆಳಕು ನಮ್ಮ ಜೀವಿತದಲ್ಲಿ ಪ್ರಕಾಶಿಸಲಿ. ಕತ್ತಲೆ ಎಂಬತಕ್ಕಂಥ ಅಸತ್ಯವು ನಮ್ಮಿಂದ ದೂರವಾಗಲಿ. ಸತ್ಯವ ಬೆಳಕು ನಮ್ಮನ್ನ ಆಳಲಿ. ಕ್ರಿಸ್ತನು ನಮ್ಮನ್ನ ಆಳಲಿ. 2024ರಲ್ಲಿ ಅದ್ಭುತವಾಗಿ ದೇವರು ನಮ್ಮ ನಡೆಸಿದ ಹಾಗೆ 2025ರಲ್ಲಿ ಆ ಬೆಳಕು ಇನ್ನೂ ಹೆಚ್ಚಾಗಿ ನಮ್ಮಲ್ಲಿ ಪ್ರಕಾಶಿಸಿ, ತಿಳಿಯದ ಅನೇಕ ಸತ್ಯಗಳನ್ನ ನಾವು ತಿಳಿದುಕೊಂಡು ನಮ್ಮ ಸ್ವಂತ ಅಭಿಪ್ರಾಯಗಳನ್ನ ನಾವು ಮುಂದಾಕದೆ, ಸ್ವಾಮಿ ನಿನ್ನ ಚಿತ್ತ ನೆರವೇರಲಿ, ನಿನ್ನ ವಾಕ್ಯ ನನ್ನನ್ನು ಆಳಲಿ, ನನಗೆ ಆ ದೀನತೆಯನ್ನು ಕೊಡು, ವಾಕ್ಯವನ್ನು ಗ್ರಹಿಸಿಕೊಳ್ಳುವ ಶಕ್ತಿಯನ್ನು ಕೊಡು, ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹೌದು ಪ್ರಿಯರೇ, ದೇವರ ವಾಕ್ಯವು ಸರಳವಾಗಿದೆ. ಆದ್ರೆ ಅದನ್ನ ಒಂದು ಸಾರಿ ಅಲ್ಲ, ಅನೇಕ ಸಾರಿ ಓದುವಾಗ ಅದರ ಗೂಢಾರ್ಥಗಳು, ಸತ್ಯಾಂಶಗಳು, ಬೆಳಕು ಅರ್ಥವಾಗ್ತದೆ. ಆ ಬೆಳಕಿನಲ್ಲಿ ನಾವು ಜೀವಿಸುವಂತೆ ದೇವರು ನಮ್ಮೆಲ್ಲರಿಗೂ ಸಹಾಯವನ್ನು ನೀಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಈ ದಿನದ ಪಾಠಕ್ಕಾಗಿ ಪ್ರಿಯ ಬೋಧಕರಾದಂತಹ ಪ್ರಸನ್ನ ಕುಮಾರ್ ಅವರಿಗೆ ಉತ್ತಮವಾದಂತಹ ಪಾಠವನ್ನ ತಂದದಕ್ಕಾಗಿ ತಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನ ಆಶೀರ್ವದಿಸಲಿ, ಆತನ ಮಹಿಮೆಗಾಗಿ ಉಪಯೋಗಿಸಲಿ ಎಂಬುದಾಗಿ ಹಾರೈಸುತ್ತಾ, ಈ ಪಾಠದ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಹಂಚಿಕೊಳ್ಳುವಂತಹ ಸಂಗತಿಗಳಿದ್ದರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. I've got a question to be asked. The topic of today's discussion is light and darkness. Yes. Now let us take the example of Jesus Christ, who was in the wilderness, fasted for 40 days and 40 days and 40 nights without food and water. It was at this moment Satan came and he quoted Deuteronomy 8 chapter verse 3, saying that man shall not live by bread alone. He said to Jesus, if you are the Son of God, why don't you make stones into bread? And then Jesus answered Satan, man shall not live by bread alone, but by every word that proceeds from the mouth of God. But Satan quoted from Deuteronomy 8 chapter verse 3. So Satan himself appeared to Jesus and he's quoting the Bible scriptures to Jesus. Why don't you make stones into bread? Because you are fasting. You have not had food or water. But Jesus discerned in his spirit that though it was Satan quoting the scriptures, he knew that man shall not live by bread alone, but by every word that proceeds from the mouth of God. Like this, now how he was able to discern this, the light from the darkness from the light? It was possible because he was full of the Holy Ghost. What I want to say to you is that we are in these last days, and the various types of the messages that are being brought from the Bible to us is, you cannot distinguish the light from darkness unless and until you have the fullness of the Holy Spirit in you. And he gives the revelation in the light of challenges that we face. And those revelations come to us in an institution. It is in this intuition of our spirit we will be able to know the light from darkness. Without the Holy Spirit, I will tell you, no matter how much you may be educated, how much experience you may be, you will be totally a failure and a loss
if you don't have the Holy Spirit. Because Jesus said, my word is life and spirit. Because all the words that are being written in the scripture are inspired by the Holy Spirit. It's only in our spirit that we can discern the light from darkness through the help of the Holy Spirit. Okay. And thank you, Dr. Christopher. That's ಮತ್ತೊಂದು exactly ವಿಷಯ ಸರ್. true. ಈಗ Our own ಸರ್, discernment will not understand. ಸರ್, ಹೇಳಿ. ಈಗ ಸರ್ ಮಾತಾಡಿದ್ದು 3 ಶೋಧನೆಗಳ ಬಗ್ಗೆ, ಅವರು 40 ದಿವಸ ಉಪವಾಸ ಇಲ್ಲೇ ವಿಷಯದಲ್ಲಿ. ಇದು ಸೈತಾನನ್ನ ಎದುರಿಸುವಂತೆ ದೇವರು ಉಪಯೋಗಿಸುವಂತ ವಾಕ್ಯಗಳ ಆಧಾರ ಅಷ್ಟೇ. ನಾವು ಕಲಿತಾ ಇರೋ ಪಾಠ ಏನು? ಕತ್ತಲೆ ಮತ್ತು ಬೆಳಕಿಯಾರು, ಬೆಳಕಿನ ವಿಷಯ ಕಲಿತಾ ಇದ್ದೀವಿ. ಕಲಿತಾ ಇರುವಾಗ ನಾವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳಿ. ಯಾಕಂದ್ರೆ 1 ಯೋಹಾನ 1ನೇ ಅಧ್ಯಾಯ 5ನೇ ವಚನ, ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸದೆ ಕತ್ತಲು ಅದನ್ನು ಮುಸುಕಲಿಲ್ಲ. ಯಾಕೆ? ಈಗ ಕತ್ತಲೆಯು ಅದನ್ನ ಮುಸುಕಲಿಲ್ಲ, ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸಿದೆ, ಕತ್ತಲೆಯು ಅದನ್ನು ಮುಸುಕಲಿಲ್ಲ. ಇದೆಲ್ಲ ಅವ್ರು ಹೇಳೋದಕ್ಕೂ ಆನ್ಸರ್ ಎಲ್ಲ ಇದರಲ್ಲೇ ಬರುತ್ತೆ. ಹೇಳಿ, ಇದನ್ನ ವಿವರಿಸಿ ಸ್ವಲ್ಪ, ಯಾಕೆ ಕತ್ತಲು ಮುಸುಕಲಿಲ್ಲ? ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಯಾಕೆ? ಯಾಕಂದ್ರೆ ಆ ಬೆಳಕು ಕತ್ತಲೆಗಿಂತ ಪ್ರಕಾಶವಾಗಿದೆ. ಯಾವ ರೀತಿ ಪ್ರಕಾಶವಾಗಿದೆ? ದೇವರೇ ಅವ ಬೆಳಕಲ್ಲ, ದೇವರೇ ಆ ವಾಕ್ಯ. ಯೇಸು ಕ್ರಿಸ್ತನ ಬೆಳಕು ಯೇಸು ಕ್ರಿಸ್ತನೇ ಇರುವಾಗ ಆ ಬೆಳಕಿನ ಮುಂದೆ ಸೈತಾನು ನಿಲ್ಲಲು ಸಾಧ್ಯವಿಲ್ಲ, ಕತ್ತಲೆಯು ನಿಲ್ಲಲು ಸಾಧ್ಯವಿಲ್ಲ. ಈಗ ನಾವು ಬೆಳಕನ್ನ ಹಾತ್ಕೊಂಡು ನಡೆಯುವಂತರಾಗಿದ್ದೇವೆ. ಆ ಬೆಳಕು ನಮ್ಮಲ್ಲಿದೆ, ಅದು ಆ ಬೆಳಕು. ಆ ಬೆಳಕಲ್ಲಿ ನಾವು ಬರ್ಬೇಕಾದ್ರೆ ಕತ್ತಲೆಯು ಅದ್ರಲ್ಲಿ ಮುಸುಕಲಿಲ್ಲ ಅಂದ್ರೆ ಆ ಬೆಳಕು ಏನಾಗಿರ್ಬೇಕು ಅಂದ್ರೆ ಅದು ಸ್ವಯಂ ಪ್ರಕಾಶಮಾನವಾಗಿರ್ಬೇಕು. ಸ್ವಯಂ ಪ್ರಕಾಶಮಾನವಾಗಿದ್ದರೆ ಮಾತ್ರ ಆ ಬೆಳಕು ಮತ್ತೊಬ್ಬರಿಗೆ ಬೆಳಕು ಕೊಡೋದು ಸಾಧ್ಯ. ಜೊತೆಗೆ ಅದು ನಿರಂತರವಾಗಿರ್ಬೇಕು, ಮಧ್ಯೆ ಆರೋಗೋದು ಅದೇ ರೀತಿ ಬರೋದಿಲ್ಲ. ಅದಕ್ಕೆ ಈ ಬೆಳಕೇನಪ್ಪಾ ಅಂದ್ರೆ ಎಷ್ಟೇ ಕತ್ತಲೆ ಆವರಿಸಿದ್ರು ಸ್ವಯಂ ಪ್ರಕಾಶವಾಗಿತ್ತು, ಜೊತೆಗೆ ಅದು ಸ್ವಯಂ ಪ್ರಕಾಶ ಎಲ್ಲಕ್ಕೂ ಬೆಳಕು ಕೊಡುವಂತಾಗಿತ್ತು. ಕತ್ತಲೆ ಅದು ಮೊದಲು ಸಾಧ್ಯವಿಲ್ಲ. ಅಂದ್ರೆ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಾಗ ಆತನು ಪಾಪರಹಿತನವಾಗಿ ಜೀವಿಸಿದನು, ಪಾಪಿಗಳ ಮಧ್ಯದಲ್ಲಿ ಜೀವಿಸಿದನು. ಅವನು ಯಾವುದಕ್ಕೂ ಪಾಪಕ್ಕೆ ಅವನು ಒಳಪಡ್ಲೇ ಇಲ್ಲ. ಆತನು ಸದಾ ಬೆಳಕಿನವನಾಗಿದ್ದನು. ಆ ಬೆಳಕು ಎಲ್ಲಿವರೆಗೆ ಇರುತ್ತೆ ಅಂದ್ರೆ ಯೇಸು ಕ್ರಿಸ್ತನ ನಂಬಿ ನಾವು ಪರಲೋಕ ರಾಜ್ಯವನ್ನು ಸೇರಿ ಅಲ್ಲೂ ಕೂಡ ಆ ಬೆಳಕು ನಮ್ಮನ್ನು ನಡೆಸ್ತದೆ. ಇಂಥ ನಿರಂತರವಾದ ಬೆಳಕಿನಲ್ಲಿ ನಾವು ಜೀವಿಸ್ಬೇಕಾಗಬೇಕಾದ್ರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಆತನೇ ಆ ಬೆಳಕು. ಆ ಬೆಳಕಿನಲ್ಲಿ ನಾವು ಜೀವಿಸ್ತಾ ಆದ್ರೆ ಖಂಡಿತ ಕತ್ತಲೆ ನಮ್ಮನ್ನ ಮುಸ್ಕೋದಿಲ್ಲ. ಸುಮ್ಮನೆ ಬೆಳಕು ಕತ್ಲೆ ಬೆಳಕು ಅಂತ ಹೇಳ್ಕೊಂಡೆ ಏನೋ ಕಾರಣ ಕೊಟ್ಕೊಂಡಿದ್ರೆ ಅದಾಗಲ್ಲ. ಯೇಸು ಕ್ರಿಸ್ತನ ನಾವು ಅನುಸರಿಸಬೇಕು, ಅದನ್ನ ವಿಧಿರ ನಡಿಬೇಕು. ಜೊತೆಗೆ ಆಗ ಕತ್ತಲು ನಮ್ಮನ್ನ ಮುಸುಗದೆ ಇದ್ದಂಗೆ ಆ ಯೇಸು ಕ್ರಿಸ್ತನ ಮಡಿಲಲ್ಲಿ ನಾವಿರ್ಬೇಕು. ಆಗ್ತಾನೆ ಸಾಧ್ಯ. ಇಲ್ಲದ್ರೆ ಖಂಡಿತವಾಗಿ ಈಗಲೇ ಆ ಕಡೆ ಈ ಕಡೆ 2 ಕಡೆ ಬೀಳ್ಬೇಕು. ಯಾಕಂದ್ರೆ ದೇವ್ರ ಸೃಷ್ಟಿಯಲ್ಲೇನೆ ಹಗಲು ರಾತ್ರಿ 2 ಸೃಷ್ಟಿ ಮಾಡಿದ್ನೆ. ಬೆಳಕು ಇದೆ, ಕತ್ಲೆ ಇದೆ. ಯಾಕಂದ್ರೆ ಈ 2 ಹೋರಾಟಗಳಲ್ಲಿ ನಾವು ಕತ್ತಲೆಯಲ್ಲಿ ಬಿಟ್ಟು ಹೇಗೆ ಹಗಲಲ್ಲಿ ಜೀವಿಸ್ಬೇಕು ಅಂತ ತಿಳ್ಕೊತಾರೆ. ಅದೇ 8ನೇ ಅಧ್ಯಾಯ 47ನೇ ವಚನ ಓದ್ಬಿಡ್ತೀನಿ, ದಯವಿಟ್ಟು ಹೇಳಿ. 8ನೇ ಅಧ್ಯಾಯ 47ನೇ ವಚನದಲ್ಲಿ, ದೇವರಿಂದ ಹುಟ್ಟಿದವನು ದೇವರ ಮಾತನ್ನು ಕೇಳುತ್ತಾನೆ. ನೀವು ದೇವರಿಂದ ಹುಟ್ಟದ ಕಾರಣ ನಾವು ಕೇಳುವುದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ದೇವರ ಸೈತಾನ್ ಸೃಷ್ಟಿಕರ್ತನ, ಸೈತಾನ್ ನಮ್ಮನ್ನು ಹುಟ್ಸಕ್ಕೆ. ಅದಕ್ಕೆ ನೀವು ದೇವರಿಂದ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ ಎಂದು ಹೇಳ್ತಾನೆ. ಅದಕ್ಕೆ ದೇವರಿಂದ ಹುಟ್ಟುತ್ತಾ ಇರೋದು ನಾವು ಸೈತಾನ್ನ ಮಕ್ಕಳಾಗ ಸಾಧ್ಯವಾಗುತ್ತೆ ಅಂತ. ಅಂದ್ರೆ ಕತ್ತಲೆಯಲ್ಲಿ ನಾವು ಜೀವಿಸಲು ಸಾಧ್ಯವಾಗುತ್ತೆ. ಅಂದ್ರೆ ಕ್ರಿಸ್ತನಲ್ಲೇ ಸದಾ ನೆಲೆಗೊಂಡು ಯಾಕೆಂದ್ರೆ ಕ್ರಿಸ್ತನ ನೆಲೆಗೊಳ್ಬೇಕು ಅಂದ್ರೆ ಅದು ಶಾಶ್ವತವಾದ ಬೆಳಕು, ನಿರಂತರವಾಗಿರೋ ಬೆಳಕು. ಜೊತೆಗೆ ಆ ಬೆಳಕು ಇದನ್ನ ಯಾವುದು ಮುಸ್ಲಿಕ್ಕಾಗಲ್ಲ. ಆ ಬೆಳಕು ಅವ್ರು ಹೇಳಿದ್ರಲ್ಲ, ಶೋಧನೆಗಳು ಬರ್ಬೋದು, ನಾವು ಆಹಾರ ತಿಂದ ಮಾತ್ರಕ್ಕೆ ಮನುಷ್ಯ ಬದುಕೋದಿಲ್ಲ, ನಿಜ. ಧರ್ಮೋಪದೇಶ 8:3 ಅವೆಲ್ಲ ಲೌಕಿಕವಾದ ವಿಷಯ, ಅದು ಬೇಕಾಗಿಲ್ಲ ನಮ್ಗೆ. ಈ ಬೆಳಕು ನಿರಂತರವಾದ ಬೆಳಕು, ಶಾಶ್ವತವಾದ ಬೆಳಕಿನಲ್ಲಿ ಈ ಬೆಳಕನ್ನ ನಾವು ನಂಬಬೇಕಾಗಿದೆ. ಈ ಬೆಳಕನ್ನ ನಂಬೋದ್ರ ಮೂಲಕವಾಗಿ ಖಂಡಿತವಾಗೂ ನಾವು ಬೆಳಕಿನ ಮಕ್ಕಳಾಗಿ ಜೀವಿಸೋದಕ್ಕೆ ಮಾರ್ಗವಾಗುತ್ತೆ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. See, the key point here is, as a Christian who is walking with the Lord, when he is challenged with light and darkness, he should be able to discern. Discernment is of the Spirit, not my mental abilities, not my intellectual abilities, not my experience. It is of the Spirit. The Holy Spirit is the one who gives you the discernment to know the right from the wrong, to know the light from the darkness.
So it is in his assistance. That's the reason the Holy Spirit is called as the Spirit of Truth. He is the one who will lead us into all the truth. Discernment is very important. ವಂದನೆಗಳು. ಬೆಳಕು ದೇವರ ವಾಕ್ಯವೇ ಯೇಸು ಕ್ರಿಸ್ತನು. ಆತನನ್ನ ಅರಿಯುವಾಗ ಆ ಶಾಶ್ವತವಾದ ಬೆಳಕನ್ನ ತನ್ನನ್ನು ನಂಬಿದವರಿಗೆ ಆತನು ಕೊಡ್ತಾನೆ. ಆ ಶಾಶ್ವತವಾದಂತ ವಾಕ್ಯದ ಬೆಳಕು ನಮ್ಮಲ್ಲಿರುವಾಗ ಪಾಪವೆಂಬ ಕತ್ತಲು ನಮ್ಮನ್ನ ಆವರಿಸಿಕೊಳ್ಳಲು ಅಸಾಧ್ಯ. ಅದನ್ನ ಯೇಸು ಕ್ರಿಸ್ತನ ಜೀವಿತದಲ್ಲಿ ಆತನು ಮಾದರಿಯಾಗಿ ನಮಗೆ ತೋರಿಸಿದ್ದಾನೆ. ಈ ಪಾಠದ ನಿಜವಾದ ಅರ್ಥವನ್ನ ಈ ಚರ್ಚೆಯಲ್ಲಿ ನಾವು ಕಲ್ತ್ಕೊಂಡಿದ್ದೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಕ್ರಿಸ್ತನಿಂದ ಮಾತ್ರ, ಕ್ರಿಸ್ತನ ಆತ್ಮನಿಂದ ಮಾತ್ರ ಸತ್ಯದ ಬೆಳಕನ್ನ ನಾವು ಹೊಂದಲಿಕ್ಕೆ ಸಾಧ್ಯ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಪಾಪವೆಂಬ ಕತ್ತಲಿನಿಂದ ಹೊರಗಡೆ ಬಂದು ನಿತ್ಯ ಜೀವವೆಂಬ ಬೆಳಕಿನಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯ. ಆದುದರಿಂದ ದೇವರ ಆತ್ಮನ ಅವಶ್ಯಕತೆ ಇದೆ. ದೇವರ ಆತ್ಮನ ಮುಖಾಂತರವಾಗಿ ಸತ್ಯವೆಂಬ ಬೆಳಕನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಭದ್ರಾಗಿ ಜೀವಿಸ್ಲಿಕ್ಕೆ ಸಾಧ್ಯ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಇವತ್ತಿನ ಪಾಠ ಆಶೀರ್ವಾದದಾಯಕವಾಗಿ ಇತ್ತು. ಈ ಪಾಠವನ್ನ ದೇವರು ನಡೆಸಲಿ, ಆಶೀರ್ವಾದ ಮಾಡಲಿ. ಪಾಠವನ್ನು ನಡೆಸಿಕೊಟ್ಟಂತ ಹಿರಿಯ ಬೋಧಕರಿಂದ ಪ್ರಸನ್ನ ಕುಮಾರ್ ಅವರಿಗೂ ಹಾಗೂ ಚರ್ಚೆಯಲ್ಲಿ ಭಾಗವಹಿಸಿ ಉತ್ತಮವಾದಂತ ಸತ್ಯವನ್ನ ಚರ್ಚೆ ಮಾಡಿದಂತ ಹಿರಿಯರಾದಂತ ಸಾಮ್ರಾಟ್ ಕ್ರಿಸ್ಟೋಫರ್ ಅವರಿಗೂ, ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ನಾವು ಮಾಡಿದಂತ ಹಿರಿಯರಿಗೂ ಹಾಗೂ ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳು ಏನಾದ್ರು ಇದ್ರೆ ತಿಳಿಸಬೇಕೆಂಬುದಾಗಿ ನಾನು ಕೇಳ್ತೀನಿ. ಓಕೆ, ನಮ್ಮ ಮಧ್ಯದಲ್ಲಿ ಇವತ್ತಿನ ಪ್ರಾರ್ಥನೆಗಾಗಿ ಹಿರಿಯರಾದಂತ ಸಾಮ್ರಾಟ್ ಕ್ರಿಸ್ಟೋಫರ್ ಸರ್ ಅವರಿದ್ದಾರೆ. ಅವರೇ ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕೆಂಬುದನ್ನು ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡ್ತೀರಾ? ಯಾರ್ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು, ಹೆಸರುಗಳು ಸ್ವಲ್ಪ ಕೊಡ್ರಿ. ಹೆಸರುಗಳು ಬಂದು ರಾಜೇಶ್ವರಿ, ಮೇಘನ, ರಾಜೇಶ್ವರಿ. ಅವ್ರಿಗೆ ಏನಾಗಿದೆ? ಎನಿ ಸ್ಪೆಸಿಫಿಸಿಟಿ ಆಫ್ ದೇರ್ ಪ್ರೇಯರ್ ರಿಕ್ವೆಸ್ಟ್? ಅವ್ರಿಗೆ ರಕ್ತಹೀನತೆ, ಬ್ಲಡ್. ಓಕೆ, ನೆಕ್ಸ್ಟ್ ಪರ್ಸನ್. ಮೇಘನ ಬಂದ್ಬಿಟ್ಟು ಕಿಡ್ನಿ ಸ್ಟೋನ್ ಸಮಸ್ಯೆ ಇದೆ. ರೂತ್ ಬಂದ್ಬಿಟ್ಟು ಕಿಡ್ನಿ ಸ್ಪೈನಲ್ ಕಾರ್ಡ್ ಅಲ್ಲಿ ಸ್ವಲನ್ ಆಗಿದೆ. ಅದು ಹಿಂದ್ಗಡೆ ಮಾಂಸ ಬೆಳ್ಕೊಂಡು ಅದನ್ನ ಆಪರೇಟ್ ಮಾಡಿದ್ದಾರೆ. ಮೂರೇ ಮಂದಿ ಅಲ್ಲ? ರೂತ್. ಮೂರನೇ, ನಾಲ್ಕನೇ ಯಾರು? ಮೂರು ಅಷ್ಟೇ, ಮೂರೇ ಮಂದಿ ಅಲ್ಲ? ಜಾನ್ ಡೇವಿಡ್ ಅವರ ಕಣ್ಣಿನ ಸಮಸ್ಯೆ, ಐ ಪ್ರಾಬ್ಲಮ್ ಅಲ್ಲ? ಐ ಪ್ರಾಬ್ಲಮ್, ಅವ್ರಿಗೂ ಸಹ ಪ್ರಾರ್ಥನೆ ಮಾಡೋಣ. ಅಷ್ಟೇ ಅಲ್ಲ? ರವಿ ಬಳ್ಳಾರಿ ಅಲ್ಲ? ಅವ್ರಿಗೂ ಸಹ ಪ್ರಾರ್ಥನೆ ಮಾಡೋಣ. ವರಲಕ್ಷ್ಮಿ ಅವರು, ಅವರ ಚಂದ್ರಮ್ಮ ಅವ್ರ ತಾಯಿ ಹೆಸರು ಏನಮ್ಮ? ಅವರ ಹಿರಿಯರು, ವಯಸ್ಸಾಗಿದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ರತ್ನಮ್ಮ ಇದು ರೇಣುಕನೂ ಮಂಜುನಾಥ್ ಅವ್ರಿಗೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ. ರೇಣುಕಾ ಮಂಜುನಾಥ್ ಅವ್ರ ಕುಟುಂಬ ಸಮಸ್ಯೆ ಇದೆ, ಅವ್ರಿಗೋಸ್ಕರ. ಮತ್ತೆ ಇನ್ನೊಂದು ಮನವಿ ಇದೆ. ಹೇಳಿ. ಅವ್ರು ಮೋಹನ್ ಅಂತ ಹಿರೀಕರವರು ಸ್ವಲ್ಪ ಅನಾರೋಗ್ಯದಲ್ಲಿ ಇದ್ದಾರೆ. ಮೆಕ್ಯಾನಿಕ್ ಅವರು, 80 ವರ್ಷ ಅವ್ರಿಗೆ ಅನಾರೋಗ್ಯದಲ್ಲಿ ಇದ್ದಾರೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಮೋಹನ್ ಅಂತ. ಮೋಹನ್. ಹಾ ಸರ್. Shall we pray? Yeah.
Heavenly Father, in the name of our Lord and Savior Jesus Christ, by his righteousness, Lord, by his merits, we come into your throne room of grace. And Lord, we place our petitions before you. Lord, we bring before you Rajeshwari. Lord, whatever the problems that she is having in her blood, you know it, Lord. And we pray your healing touch be upon her, and that our blood will be healed. Lord, we bring before you Meghana. We pray, Father, that you will help her, Lord, to overcome our ailment or sickness, Lord, in her. We pray for Ruth, Lord, for her spinal cord which has been swollen. Lord, we pray in your mighty name and ask that this spinal cord swelling will totally be reduced in Jesus' mighty name. And Lord, we ask for Meghana, Lord, that you will remove those kidney stones, Lord. Father, we take authority in the name of Jesus and by the power of God's Holy Spirit in us, Lord, and because of your accomplished, finished work on the cross, that by your stripes and by your wounds, that they are healed. And now, Holy Spirit, we ask of you to accomplish what Jesus has done for them today in their lives. And we pray, Father, for Mr. David, who has an eye problem. We speak life, abundant life into his eyes, and speak healing into his eyes. Lord, we pray for Ravi Ballari and his family members. Lord, we pray that the robe of righteousness of Jesus will cover him and his wife and his children. Lord, thy hedge of protection be upon him. Lord, we pray for Varalakshmi's family members, Lord, Renuka and Mohan and others, Lord. We pray thy hedge of protection over them. We pray for thy peace and your presence be with them. Lord, we pray that every ailment, every sickness be gone from one of them. Finally, Father, we claim in the mighty name of Jesus, because, Lord, we are praying together, Lord, because your word says, whatever we ask in togetherness on this earth, it will be granted. And so, Lord, we believe and we receive all that we have prayed for them. And we claim all these things in the victorious name and the precious blood of Jesus. We release the power of the healing into their physical bodies, into their minds, into their emotions, into their will, into their spirit. We release your healing power, Lord, upon them. In Jesus' name. And Lord, we confess and we claim it in the victorious name of Jesus once again. And Lord, we expect great miracles in these people's life, Lord. You're a miracle working God. You're a loving God and a compassionate God, because all those who came and touched you, Lord, came to you, you heal them. Now, Lord, you are in the Spirit. You are available to all people in all parts of the world at the same time. Now, Lord, we confess your name, and by faith, the faith that you give us, and the faith of Jesus, we claim victory and total healing and restoration in all of these people's life, because you know their specific needs, Lord. Grant them this day. We ask all these things in a collective manner, with all the saints together bowing heads and praying and seeking you, Lord, that you have granted it and we receive it by faith. In Jesus' mighty name we pray. Amen and amen. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ ಆಶೀರ್ವಾದವನ್ನ ಪಾಸ್ಟರ್ ಪ್ರಸನ್ನ ಕುಮಾರ್ ಸರ್ ಅವರು ಕೊಡಬೇಕೆಂದ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲ ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು,
ತಂದೆಯಾದ ದೇವರ ಮಹಾನ್ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನವು ತಲೆಬಾಗಿ ಬಂದಿರತಕ್ಕಂತ ಎಲ್ಲಾ ನಿನ್ನ ಮಕ್ಕಳ ಮೇಲೆ, ಇವತ್ತಿನ ಉತ್ತಮವಾದಂತ ಪಾಠದ ಮೇಲೆ ಹಾಗೂ ಮುಂದಿನ ಎಲ್ಲಾ ನಮ್ಮ ವರ್ಷಾಂತ್ಯದ ಕಾರ್ಯಕ್ರಮಗಳ ಮೇಲೆ ಇಂದು ಎಂದೆಂದು ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಆಮೆನ್. Praise God. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಎಲ್ಲ ಕಾರ್ಯಕ್ರಮಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಅಂತ್ಯ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಸಾಮ್ಯಲ್ ಕ್ರಿಸ್ಟೋಫರ್ ಸಾರ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ರಾತ್ರಿ ಆಶೀರ್ವಾದದಾಯಕವಾಗಿ ನಮ್ಮನ್ನ ನಡೆಸಿ ನಾಳಿನ ಬೆಳಗನ್ನ ಸುರಕ್ಷಿತವಾಗಿ ಕಾಣುವಾಗೆ ಸುಖನಿದ್ರಿನ ಸುಕ್ಷೇಮವನ್ನು ಕೊಟ್ಟು ಆರೋಗ್ಯದಿಂದ ಎಬ್ಬಿಸಿ ಎಲ್ಲ ಕ್ರೈಸ್ತ ವಿಶ್ವಾಸಗಳ ಜೊತೆಯಲ್ಲಿ ನಾವು ಸಹ ಸಂತೋಷಿಸುವಾಗೆ ಉಲ್ಲಾಸಿಸುವಾಗೆ ನಾಳಿನ ದಿನವನ್ನ ಅನುಭವಿಸಿ ಮತ್ತೆ ಸಾಯಂಕಾಲ ಕರ್ತನ ಕೃಪಾ ಸನ್ನಿಧಾನದಲ್ಲಿ ಬಂದು ಸಬ್ಬಸಾಲ ಪಾಠಗಳನ್ನ ಕಲಿಯುವಾಗೆ ಕರ್ತನು ನಮ್ಮನ್ನು ಒಟ್ಟುಗೂಡಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದಗಳು. ಧನ್ಯವಾದಗಳು ನಿಮಗೂ ಕೂಡ. ವಾಕ್ಯ ತಿಳಿಸಿದ ಹಿರಿಯ ಬದುಕರಿಗೂ ಧನ್ಯವಾದ. ಅವ್ರ ಕುಟುಂಬ ಥ್ಯಾಂಕ್ ಯು ಬದುಕ್ರೆ. ಮತ್ತು ಬದುಕ್ರೆ ಒಂದ್ ಮನವಿ ಇದೆ. ಮೋಹನ್ ಅಂತ ಅವರು ಹಿರಿಕರು ದಿನನಿತ್ಯ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಅನಾರೋಗ್ಯದಲ್ಲಿದ್ದಾರೆ. ಬಳ್ಳಾರಿನ ಬಳ್ಳಾರಿ ಸರ್. ನಮ್ಮ ಇವ್ರು ಹೇಗಿದ್ದಾರೆ? ಜಾಂಟಿ ಅವರು ಚೆನ್ನಾಗಿದ್ದಾರೆ, ಆದ್ರೆ ಪತ್ತೆ ಇಲ್ಲ. ಬಳ್ಳಾರಿಯಲ್ಲಿ ಇಲ್ಲ ಅವರು. ಬಳ್ಳಾರಿನಲ್ಲಿ ಇಲ್ಲ. ಬಳ್ಳಾರಿಯಲ್ಲಿ ಇಲ್ಲ ಬದುಕ್ರೆ ಅವರು. ಹೊಟ್ಟೆ ನೋವು ಇದೆ ಅಂತ ಬದುಕ್ರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಹೌದ್ರಾ? ಇಲ್ಲಿ ಇದ್ದಂಗಿಲ್ಲ, ಬಳ್ಳಾರಿಯಲ್ಲಿ ಇಲ್ಲ ಬಿಡಿ ಬದುಕ್ರೆ ಅವರು.